ಹಲೋ ಎವ್ರಿವನ್, ನಾ ಸಂತೋರ್ದವ್ರು. ಪುಷ್ಪ ನಮ್ಮ ಹತ್ರ ಹೇಗೆ ದುಡ್ಡು ಕೀಳ್ಬೇಕು ಅಂತ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಟೀಸರ್ ಮತ್ತೆ ಟ್ರೈಲರ್ನ ಬಿಟ್ಟಿದ್ದಾರೆ. ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂದರೆ, ಟ್ರೈಲರ್ನಲ್ಲಿ ಇದ್ದಂತಹ ಎಷ್ಟೋ ಸೀನ್ಗಳನ್ನು ಮೂವಿಲಿ ತೋರಿಸಲೇ ಇಲ್ಲ. ಪುಷ್ಪ ಪಾರ್ಟ್ 1 ಒಬ್ಬ ಸಾಮಾನ್ಯ ಹುಡುಗ ಈ ರಕ್ತಚಂದನ ಸ್ಮಗ್ಲಿಂಗ್ಗೆ ಸೇರಿಕೊಂಡು ಸಿಂಡಿಕೇಟ್ಗೆ ಸೇರ್ಕೊಂಡಿರ್ತಾನೆ. ಈಗ ಅವನು ಸಿಂಡಿಕೇಟ್ನ ಮುಖ್ಯಸ್ಥನಾಗಿರ್ತಾನೆ. ಅವನ ಸರ್ನೇಮ್ ವಿಚಾರವಾಗಿ ಅವನ ಫ್ಯಾಮಿಲಿ ನಡುವೆ ಆದಂತಹ ಕ್ಲಾಶು ಮತ್ತು ಈ ಬನ್ವರ್ ಸಿಂಗ್ ಶೇಖಾವತ್ ಮತ್ತು ಪುಷ್ಪ ನಡುವಿನ ಕ್ಲಾಶೇ ಪುಷ್ಪ 2 ದ ಒಂದು ಲೈನ್ ಸ್ಟೋರಿ. ಇನ್ನು ನಾವು ಈ ಮೂವಿ ವಿಚಾರಕ್ಕೆ ಬರೋದಾದ್ರೆ, ಈ ಮೂವಿಲಿ ಆ್ಯಕ್ಟಿಂಗ್ ಆಗಿರ್ಬೋದು, ಕಾಮಿಡಿ, ಆ್ಯಕ್ಷನ್ ಎಲ್ಲದೂ ಕೂಡ ತುಂಬಾ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು. ಈ ಮೂವಿನ ಅಲ್ಲು ಅರ್ಜುನ್ ಬಿಟ್ಟು ಬೇರೆ ಯಾರು ಮಾಡಿದರೂ ಕೂಡ ಫ್ಲಾಪ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದರೆ ಆ ಮಟ್ಟಿಗೆ ಅಲ್ಲು ಅರ್ಜುನ್ ಅವರ ಆ್ಯಕ್ಟಿಂಗ್ ಇತ್ತು. ಪುಷ್ಪ ಪಾರ್ಟ್ 1ಗಿಂತ ಪಾರ್ಟ್ 2ನಲ್ಲಿ ಅಲ್ಲು ಅರ್ಜುನ್ ಆ್ಯಕ್ಟಿಂಗು ಚಿಂದಿ ಇತ್ತು ಅಂತಲೇ ಹೇಳ್ಬೋದು. ಇನ್ನು ಆ್ಯಕ್ಟಿಂಗ್ ವಿಚಾರದಲ್ಲಿ ರಶ್ಮಿಕಾ ಮಂದನ್ನ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಅನ್ನಿಸ್ತು. ಆದರೆ ಬನ್ವರ್ ಸಿಂಗ್ ಶೇಖಾವತ್ ಆ್ಯಕ್ಟಿಂಗ್ ಮಾತ್ರ ನನಗೆ ಅಷ್ಟೊಂದು ಕನೆಕ್ಟ್ ಆಗಿಲ್ಲ ಅಂತ ಅನ್ನಿಸ್ತು. ಆದರೆ ಅಲ್ಲು ಅರ್ಜುನ್ ಆ್ಯಕ್ಟಿಂಗ್ ಮಾತ್ರ ಒನ್ ಮ್ಯಾನ್ ಶೋ ರೀತಿಯೇ ಇತ್ತು. ಇಲ್ಲಿ ನಾವು ಮೆಚ್ಚಬೇಕಾಗಿದ್ದೇನು ಅಂದರೆ ಮೂವಿ ಪ್ರಮೋಷನ್. ಯಾಕಂದರೆ ಇಲ್ಲಿ ಏನು ಸ್ಟೋರಿ ಇಲ್ದಿದ್ರೂ ಕೂಡ ಪ್ರಮೋಷನ್ ಅಂತೂ ಭರ್ಜರಿಯಾಗಿ ಮಾಡಿದ್ದಾರೆ. ಈ ಮೂವಿ ಲೆಂತು 3 ಗಂಟೆ 20 ನಿಮಿಷ. ನನಗೆ ಸೆಕೆಂಡ್ ಹಾಫ್ ನೋಡೋ ಅಷ್ಟೊತ್ತಿಗೆ ಫಸ್ಟ್ ಹಾಫಲ್ಲಿ ಏನಾಗಿತ್ತು ಅಂತ ಗೊತ್ತೇ ಆಗಿಲ್ಲ. ಆ ಮಟ್ಟಿಗೆ ಕಥೆನ ತುಂಬ ಲೆಂತಿಯಾಗಿ ಹೇಳ್ಕೊಂಡೋಗಿದ್ದಾರೆ. ಇನ್ನು ಇಲ್ಲಿ ಬರ್ತಕ್ಕಂತಹ ಕ್ಯಾರೆಕ್ಟರ್ಸ್ ಬಗ್ಗೆ ನಾವು ಮಾತಾಡ್ತಾ ಹೋಗೋದಾದರೆ, ಪುಷ್ಪ ಬಿಟ್ಟರೆ ಇಲ್ಲಿ ಬೇರೆ ಯಾವುದೇ ಕ್ಯಾರೆಕ್ಟರ್ಸ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಂತ ಅನ್ನಿಸ್ತು. ಪಾರ್ಟ್ 1ನಲ್ಲಿ ನೋಡಿದಂತಹ ಎಷ್ಟೋ ಮುಖಗಳನ್ನು ಪಾರ್ಟ್ 2ಅಲ್ಲಿ ನಾವು ನೋಡೋದಕ್ಕೆ ಆಗೋದಿಲ್ಲ. ನಾವಿಲ್ಲಿ ಧನಂಜಯ್ ಅವರು ಇರ್ತಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ಇಲ್ಲಿ ಧನಂಜಯ್ ಅವರು ಕೊನೆಯಲ್ಲೆಲ್ಲೋ ಒಂದು ಸರ್ತಿ ಕಾಣಿಸ್ಕೊಳ್ತಾರೆ ಅಷ್ಟೇ. ಬಿಟ್ಟರೆ ಅದನ್ನು ಪಾರ್ಟ್ 3ನಲ್ಲಿ ತೋರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ಕರ್ಮ ಗುರು. ಮೊದಲೇ ಇವರಿಗೆ ಪುಷ್ಪ ಪಾರ್ಟ್ 2 ಮಾಡೋದಕ್ಕೆ ಸ್ಟ್ರಾಂಗ್ ರೀಸನ್ ಇಲ್ಲ. ಯಾಕಂದರೆ ಪುಷ್ಪ ಪಾರ್ಟ್ 1ನಲ್ಲಿ ಪುಷ್ಪ ಸಿಂಡಿಕೇಟ್ನಲ್ಲಿ ಗುರುತಿಸ್ಕೊಂಡಿರ್ತಾನೆ, ಸಿಂಡಿಕೇಟ್ನಲ್ಲಿ ಒಂದು ಲೆವೆಲ್ಲಿಗೆ ಹೋಗಿರ್ತಾನೆ. ಮತ್ತು ಬನ್ವರ್ ಸಿಂಗ್ ಶೇಖಾವತ್ ಮತ್ತು ಪುಷ್ಪ ನಡುವೆ ಕ್ಲಾಶ್ ಪಾರ್ಟ್ 1ನಲ್ಲೇ ಆಗ್ತಾ ಇತ್ತು. ಪುಷ್ಪ ಪಾರ್ಟ್ 1ಇಂದ ಪಾರ್ಟ್ 2ಗೆ ಬರಬೇಕಾದ್ರೆ ಒಂದು ಸ್ಟ್ರಾಂಗ್ ರೀಸನ್ನ ಕೊಟ್ಟಿಲ್ಲ. ಮತ್ತು ಆ ಕೊಟ್ಟಿರೋ ರೀಸನ್ನ ಕೂಡ ಅಷ್ಟೊಂದು ಚೆನ್ನಾಗಿ ಹೈಪನ್ನ ಕ್ರಿಯೇಟ್ ಮಾಡಿಲ್ಲ ಅಂತ ನನಗನ್ನಿಸ್ತು. ಇನ್ನು ನಾವಿಲ್ಲಿ ಸಾಂಗ್ಸ್ ವಿಚಾರಕ್ಕೆ ಬರೋಕ್ಕೋದ್ರೆ ತುಂಬ ಡೀಸೆಂಟಾಗಿ ಸಾಂಗ್ಸ್ಗಳನ್ನು ಮಾಡಿದ್ದಾರೆ. ನನಗಿಲ್ಲಿ ತುಂಬಾ ಇಷ್ಟ ಆಗಿದ್ದು ಮತ್ತು ನಾವು ಈ ಮೂವಿಲಿ ಕ್ರೆಡಿಟ್ಸ್ ಕೊಡಬೇಕಾಗಿರೋದು ಸಿನಿಮಾಟೋಗ್ರಫಿಗೆ. ತುಂಬಾ ಚೆನ್ನಾಗಿ ಒಂದೊಂದು ಸೀನ್ನು ಕೂಡ ತೆಗೆದಿದ್ದಾರೆ. ನನಗಿದ್ರಲ್ಲಿ ತುಂಬ ಇಷ್ಟ ಆಗಿದ್ದು ಅಂದರೆ ಈ ಜಾತ್ರೆ ಸೀನನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ. ಒಟ್ಟಾರೆಯಾಗಿ ಈ ಮೂವಿಲಿ ನನಗೇನು ಇಷ್ಟ ಆಯಿತು, ಇಷ್ಟ ಆಗಿಲ್ಲ ಅಂತ ನಾನು ಹೇಳ್ತಾ ಹೋಗೋದಾದರೆ, ಈ ಮೂವಿಲಿ ಇಷ್ಟ ಆಗಿದ್ದು ಅಲ್ಲು ಅರ್ಜುನ್ ಆ್ಯಕ್ಟಿಂಗು, ಸಿನಿಮಾಟೋಗ್ರಫಿ, ಎಡಿಟಿಂಗ್. ಇನ್ನು ನನಗೆ ಈ ಮೂವಿಲಿ ಇಷ್ಟ ಆಗದೆ ಇರೋದು ಅಂದರೆ ಅದು ರೈಟಿಂಗ್. ಸುಮ್ಮನೆ ಒಟ್ಟು 3 ಗಂಟೆ 20 ನಿಮಿಷ ಕತೆ ಬರೆದಿದ್ದಾರೆ ಅಷ್ಟೇ. ಬಿಟ್ಟರೆ ಇದರಲ್ಲಿ ಸಾಕಷ್ಟು ಕ್ಯಾರೆಕ್ಟರ್ಸ್ನ ತೋರಿಸೇ ಇಲ್ಲ. ಅದಂತೂ ಲಾಸ್ಟ್ 20 ಮಿನಿಟ್ಸಲ್ಲಿ ಈ ಮೂವಿನ ಹೇಗಾದ್ರು ಮಾಡಿ ಎಂಡ್ ಮಾಡಬೇಕಪ್ಪ ಅಂತ ಹೇಳ್ಕೊಂಡು ಲಾಸ್ಟ್ ಫೈಟಿಂಗ್ ಸೀನನ್ನು ಇರ್ತಾರೆ. ಆ ಸೀನು ಕೂಡ ಒಟ್ಟಲ್ಲಿ ಸುಮ್ಮನೆ ಏನೇನೋ ಆಗ್ತಾ ಹೋಗುತ್ತೆ. ಒಟ್ಟಿನಲ್ಲಿ ಪಾರ್ಟ್ 3ಗೆ ಏನಾದ್ರು ಎಂಡ್ ಕೊಡಬೇಕು ಅನ್ನೋ ರೀತಿಯಲ್ಲಿ ಲಾಸ್ಟ್ ಫೈಟಿಂಗ್ ಸೀನನ್ನು ಇಡ್ತಾರೆ. ಒಟ್ಟಾರೆಯಾಗಿ ಹೇಳ್ತಾ ಹೋಗ್ಬೇಕಂದ್ರೆ ಈ ಮೂವಿ ನನಗಂತೂ ಇಷ್ಟ ಆಗಿಲ್ಲ. ಆದರೆ ಅಲ್ಲು ಅರ್ಜುನ್ ಆ್ಯಕ್ಟಿಂಗ್ ಮಾತ್ರ ತುಂಬ ಇಷ್ಟ ಆಯಿತು. ಇದಾಗಿತ್ತು ಸ್ನೇಹಿತರೆ ನನ್ನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.